ಇಂಡಿಗನತ್ತ ಗ್ರಾಮದಲ್ಲಿ ಚುನಾವಣೆ ಬಹಿಷ್ಕರಿಸಿ ಇವಿಎಂ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಡಿಗನತ್ತ ಮೆಂದಾರ ತುಳಸಿಕೆರೆ ಗ್ರಾಮಗಳಿಗೆ ಎನ್ ಮಹೇಶರು ಭೇಟಿಯನ್ನು ಕೊಟ್ಟಿದ್ದಾರೆ. ಗ್ರಾಮಸ್ಥರ ಸಮಸ್ಯೆಯನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶರು ಆಲಿಸಿರುವಂಥದ್ದು. ಎನ್ ಮಹೇಶ್ ಮುಂದೆ ಕಣ್ಣೀರು ಹಾಕಿ ಮಹಿಳೆಯರು ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಹಳ್ಳದ ನೀರು ಕೊಳ್ಳಿಯ ಬೆಳಕು ಇದೇ ನಮ್ಮ ಬದುಕು ಅಂತ ಹೇಳಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ವಿರುದ್ಧ ಎನ್ ಮಹೇಶರು ಕಿಡಿಕಾರಿದ್ದಾರೆ. ಇಷ್ಟು ದಶಕಗಳಾದರೂ ಈ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ. ಇದರಿಂದ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ತಕ್ಷಣವೇ ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸಬೇಕು. ನೀತಿ ಸಂಹಿತೆ ಮುಗಿದ ಕೂಡಲೇ ಈ ಗ್ರಾಮಗಳಿಗೆ ರಸ್ತೆ, ನೀರು, ವಿದ್ಯುತ್ ಕೊಡದಿದ್ರೆ ಮುಂಬರುವ ಚುನಾವಣೆಗೂ ಇದೇ ಗತಿಯಾಗುತ್ತೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ಗ್ರಾಮಸ್ಥರು ಮತ್ತೆ ಬಹಿಷ್ಕಾರ ಹಾಕಿದ್ರೆ ಅವರ ಜೊತೆ ನಾನು ಪ್ರತಿಭಟನೆಗೆ ಕೂರ್ತೇನೆ. ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸಿ ನಾಗರಿಕ ಸಮಾಜದ ಮಾನ ಉಳಿಸಿ ಅಂತ ಇಂಡಿಗನತ್ತ ಗ್ರಾಮದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಳ್ಳದ ನೀರು ಕೊಳ್ಳಿ ಬೆಳಕು ಯಾಕೆ ಓಟ್ ಹಾಕ್ಬೇಕು ಸ್ವಾಮಿ? ಅದಕ್ಕೆ ನಾವು ಸುಮಾರು ಒಂದು 8 ಅವಧಿನಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಮೂಲಭೂತ ಸೌಕರ್ಯಗಳು ಮೂಲಭೂತವಾಗಿ ಆಗ್ಬೇಕಾಗಿರೋದು ರೋಡ್ ಇದೆಯಲ್ಲ ರೀ, ರೋಡ್ ನಾಗರಿಕತೆಯನ್ನ ಕೊಂಡೊಯ್ತಕ್ಕಂತ ಒಂದು ಸಾರಥಿ. ಅದು ಇಲ್ಲಿಗೆ ರೋಡ್ ಬಂದ್ಬಿಟ್ರೆ ಒಬ್ಬ ಟೀಚರ್ ಇರೋ ಜಾಗದಲ್ಲಿ 3 ಜನ ಬರ್ತಾರೆ. ಹೀಗೆ ರೋಡ್ ಬಂದ್ಬಿಟ್ರೆ ಎಲ್ಲ ನಾಗರಿಕ ಸೌಲಭ್ಯಗಳು ಆಟೋಮೆಟಿಕ್ ಆಗಿ ಬರ್ತದೆ. ಸೊ ಹಾಗಾಗಿ DC ಅವ್ರಿಗೆ ಕನ್ವಿನ್ಸ್ ಆಗಿದೆ ಅಂತ ಅಂದ್ಕೋತೀನಿ. ಅವರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಫಾರೆಸ್ಟ್ ಇಲಾಖೆಯವರು ಒಂಥರ ಬ್ರಿಟಿಷರ್ ತರ ಫಾರೆಸ್ಟ್ ಇಲಾಖೆಯ ಅಬ್ಜೆಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಸರಿ ಮಾಡೋದು ಅವ್ರ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ನಾಗರಿಕ ಸರ್ಕಾರದ ಜವಾಬ್ದಾರಿ. ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಆದಷ್ಟು ಬೇಗ ಈ ಗ್ರಾಮಕ್ಕೆ ಸುಸಜ್ಜಿತವಾದಂತ ರಸ್ತೆ, ಬೆಳಕು ಅಂದ್ರೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಸೋಲಾರ್ ಅಲ್ಲ. ನಿಮ್ ಸೋಲಾರ್ ಪ್ರಾಜೆಕ್ಟ್ ಏನಾಗಿದೆ ಅಂತಂದ್ರೆ 1 ಗಂಟೆನೂ ಇಲ್ಲಿ ಕರೆಂಟ್ ಬರಲ್ಲ. ಹಂಗಿದೆ. 2.5 ಕೋಟಿ ಖರ್ಚು ಮಾಡಿದಾರಂತ ಇದಕ್ಕೆ. ಡೆಡ್ ಆಗಿದೆ. ಕಾಡು ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿ ಹೆಂಗೆ ಕೇಬಲ್ ತಗೋಬತ್ತಿರೋ ಹಂಗೆ ಕರೆಂಟ್ ತಂದು ಕರೆಂಟ್ ಕೊಡ್ಬೇಕು ಅವ್ರಿಗೆ.